Welcome to my maths exhibition room. My name is Prakriti. I am studying in 10th standard. My present name is Pythagoras ಪ್ರಮೇಯ. ನಾನು ಈಗ ಪೈಥಾಗೋರಸ್ ಬಗ್ಗೆ ಸ್ವಲ್ಪ ಹೇಳಲು ಇಷ್ಟಪಡುತ್ತೇನೆ. ಫಸ್ಟ್ ಪೈಥಾಗೋರಸ್ ಅನ್ನೋದು ನಮ್ಮ ಗಣಿತದಲ್ಲಿ ಬರುವಂತಹ ಒಂದು ಕೇಂದ್ರ ಬಿಂದು ಆಗಿದೆ. ಆ ಪೈಥಾಗೋರಸ್ ಪ್ರಮೇಯ ನಮಗೆಲ್ಲ ಗೊತ್ತಿದ್ದರೆ ಮಾತ್ರ ನಾವು ಒಂದು ತ್ರಿಭುಜದ ಮೇಲೆ ಬರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸಲು ಸಾಧ್ಯವಾಗುತ್ತದೆ. ಈ ಪೈಥಾಗೋರಸ್ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಆ ಹೇಳಿಕೆಯನ್ನು ನಾವೆಲ್ಲ ಪೈಥಾಗೋರಸ್ ಪ್ರಮೇಯ ಎಂದು ಕರೆಯುತ್ತೇವೆ. ಆ ಹೇಳಿಕೆ ಏನಪ್ಪಾ ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಇದು ಒಂದು ಲಂಬಕೋನ ತ್ರಿಭುಜ. ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ವಿಕರ್ಣದ ಬಾಹು. ಲಂಬಕೋನ ತ್ರಿಭುಜ ಅಂದರೆ 90 ಡಿಗ್ರಿ ಹೊಂದಿರುವಂತಹ ಕೋನವನ್ನು ನಾವು ಲಂಬಕೋನ ತ್ರಿಭುಜ ಎಂದು ಕರೀತೇವೆ. ಈ ಲಂಬಕೋನ ತ್ರಿಭುಜದಲ್ಲಿ 3 ಬಾಹುಗಳನ್ನು ಹೊಂದಿರುತ್ತವೆ. ಅದು ಒಂದು ವಿಕರ್ಣ ಇರುತ್ತದೆ, ಒಂದು ಅಭಿಮುಖ ಬಾಹು ಮತ್ತು ಒಂದು ಪಾರ್ಶ್ವ ಬಾಹು. ಈ ಮೊದಲನೇದಾಗಿ ನಮ್ಮ ವಿಕರ್ಣದ ಮೇಲಿನ ಬಾಹು ಉಳಿದೆರಡು ಬಾಹುಗಳು ಅಂದರೆ AB ಮತ್ತು BC ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದೇ ಈ ವಿಕರ್ಣ ಬಾಹು ಅಂದರೆ AC ಬಾಹು. ಆ ಪೈಥಾಗೋರಸ್ ನಮಗೆ ಏನು ಹೇಳಿಕೊಟ್ಟಿದಂದ್ರಲ್ಲ, ನಾವು ಒಂದು ಮರವನ್ನು ತೋರಿದಾಗ ಆ ಮರ ಒಂದು ಉದ್ದವಾಗಿರುತ್ತದೆ. ಆ ಉದ್ದವಾಗಿರುವ ಮರ ಅರ್ಧ ಕಡಿದು ನೆಲದ ಮೇಲೆ ಬಿದ್ದಿರುತ್ತದೆ. ಆ ಬಿದ್ದಿರುವ ಮರದ ಉದ್ದ ಎಷ್ಟು ಅಂತ ನಮಗೆ ಕಂಡುಹಿಡಿಯ ತಂದಾಗ ಆಗ ನಾವೆಲ್ಲ ಪೈಥಾಗೋರಸ್ ಹೇಳಿಕೊಟ್ಟಿರುವಂತ ಒಂದು ಸೂತ್ರವನ್ನು ಅಪ್ಲೈ ಮಾಡೋದ್ರಿಂದ ಆ ಮರ ಎಷ್ಟು ದೂರ ಬಿದ್ದು ಅನ್ನೋದು ಕಂಡುಹಿಡಿಬಹುದು. ಆ ಸೂತ್ರ ಏನಪ್ಪಾ ಅಂದ್ರೆ AC² + BC² ಅಂದರೆ ವಿಕರ್ಣದ ಬಾಹುಗಳು ಉಳಿದೆರಡು ಬಾಹುಗಳು ಅಂದರೆ AB ಬಾಹು ಮತ್ತು BC ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದೇ ಈ ಪೈಥಾಗೋರಸ್ನ ಹೇಳಿಕೆ. ಇದನ್ನು ನಾವೆಲ್ಲ ಎಲ್ಲ ಗಣಿತದ ಸೂತ್ರಗಳಲ್ಲಿ ಮತ್ತು ಒಂದು ತ್ರಿಭುಜ ಕೊಟ್ಟಾಗ ಮತ್ತು ಏನೇ ಒಂದು ಎಕ್ಸಾಂಪಲ್ ಆಗಿ ಮನೆ, ಕಟ್ಟಡ, ಮರ,